ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿನ್ ರಕ್ತ ಹಂಚ್ಕೊಂಡು ಹುಟ್ಲಿಲ್ಲ ಅಂತ ಗೊತ್ತಿದ್ರು ನೀನ್ ಅವಳನ್ನ ಮಗಳು ಅಂತ ಒಪ್ಕೋತಿದ್ಯಾ? ಆ ಪೃಥ್ವಿ ಮತ್ತೆ ನಂದಿನಿ ನಿನಗ್ ಮಾಡಿರೋ ಮೋಸನ ನೀನ್ ಮರ್ತೋದ್ಯಾ? ಈ ಅಕ್ಕನ ಬಗ್ಗೆ ನಿನಗೆ ಚಿಂತನೆ ಇಲ್ಲ ಬವಿರು? ಏನಣ್ಣ, ನಾನು ಬರಕ್ ಮುಂಚೆನೆ ಶುರು ಮಾಡ್ಕೊಂಡ್ಬಿಟ್ಟಿದೀಯಾ? ರೀ ಬನ್ನಿ ಇಲ್ಲಿ. ಏನು? ಭಾವನ ಹತ್ರ ಶ್ರಾವಣಿಗೆ ಫೋನ್ ಮಾಡಿಸ್ತೀನಿ ಅಂದಿದ್ರಿ. ಅದಕ್ಕೇನು, ಇನ್ನೊಂದು ಸ್ವಲ್ಪ ದಿನದಲ್ಲಿ ಅಪ್ಪ ಮಗಳು ಒಂದಾಗ್ತಾರೆ. ಅಣ್ಣನ ಕೆಲ ಒಂದೆರಡು ಸಲ ಶ್ರಾವಣಿಗೆ ಫೋನ್ ಮಾಡಿಸ್ಬಿಟ್ರೆ ಅವಳು ಖುಷಿ ಆಗ್ತಾರೆ. ಅಷ್ಟಾದರೆ ಸಾಕು. ಅವಳು ಖುಷಿಯಾಗಿದ್ರೆ ನಾವು ಖುಷಿಯಾಗಿದ್ದಾಗೆ. ಅಣ್ಣ, ಯಾಕಣ್ಣ ಒಂಥರ ಇದೆಯಾ? ಏನಿಲ್ಲ ಅಣ್ಣ, ನಮ್ಮದು ಟ್ರಸ್ಟ್ ಇತ್ತಲ್ಲ, ಅದಕ್ಕೆ ಜನಗಳು ಕೊಟ್ಟಿರೋ ದೇಣಿಗೆ, ನಾವು ಹಾಕಿರೋ ದುಡ್ಡು ಇದೆಲ್ಲ ಸೇರಿ ಇಂಟ್ರೆಸ್ಟ್ ಜಾಸ್ತಿ ಬಂದಿದೆಯಂತೆ. ಅದಕ್ಕೆ ಟ್ರಸ್ಟ್ನವ್ರು ಫೋನ್ ಮಾಡಿ ಏನು ಮಾಡೋದು ಅಂತ ಕೇಳಿದ್ರು. ಅದಕ್ಕೆ ಒಂದು ಸಜೆಷನ್ ಕೊಟ್ಲು. ಹೇಳು ಬಾವಾ, ಅದು ನಾವು ಆ ದುಡ್ಡಲ್ಲಿ ಒಂದು ಧರ್ಮಶಾಲೆ ಕಟ್ಬೋದಲ್ವಾ? ಈ ಗುರುಕುಲ ಥರ ಕಲೆ, ಸಂಸ್ಕೃತಿ, ಸಂಸ್ಕಾರ ಅದನ್ನು ಕಲಿಸೋ ಜೊತೆಗೆ ವಿದ್ಯೆನೂ ಕೊಡ್ಬೋದಲ್ವಾ? ಫ್ರೀಯಾಗಿ ಶಾಲೆ ನಡೆಸಿದ್ರೆ ಒಂದಷ್ಟು ಮಕ್ಕಳು ಭವಿಷ್ಯ ಕಟ್ಕೋತಾರೆ. ಹೌದಣ್ಣ, ಈ ಜಾತಿ ಧರ್ಮ ಯಾವುದು ನೋಡದೆ ಫ್ರೀಯಾಗಿ ಎಜುಕೇಶನ್ ಕೊಡ್ಬೋದು. ಒಳ್ಳೆ ಕೆಲಸ. ಅದನ್ನು ಶುರು ಮಾಡೋದಕ್ಕೆ, ಎಕ್ಸಿಕ್ಯೂಟ್ ಮಾಡೋದಕ್ಕೆ ಏನೇನು ಬೇಕೋ ಅದನ್ನು ಪ್ಲಾನ್ ಮಾಡ್ಕೊಳ್ಳಿ. ಆಯ್ತಣ್ಣ. ಹಾಗೆ ನಮ್ಮ ಧರ್ಮಶಾಲೆಗೆ VS ಧರ್ಮಶಾಲೆ ಅಂತ ಹೆಸರಿಡ್ಬೋದಲ್ಲಣ್ಣ? VS ಅಂದ್ರೇನು? ವಂದನಾ ಸುರೇಂದ್ರ ಅಂತನ? ಅಯ್ಯೋ ಅಲ್ಲ ಬಾವಾ, VS ಅಂದರೆ ವೀರೇಂದ್ರ ಸರ್ ದೇಸಾಯಿ ಅಂತ. ಹೌದಣ್ಣ, ನೀ ನಮಗೆ ಜೀವನ ಕೊಟ್ಟಿರೋನು, ನಿನ್ನ ಹೆಸರಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅಣ್ಣ. VS ಅಂದರೆ ಬರೀ ವೀರೇಂದ್ರ ಸರ್ ದೇಸಾಯಿ ಅಲ್ಲ, VS ಅಂದರೆ ವೀರೇಂದ್ರ ಶ್ರಾವಣಿ ಅಂತನೂ ಆಗ್ಬೋದು. ಅಪ್ಪ ಮಗಳ ಹೆಸರು ಒಟ್ಟಿಗೆ ಇದ್ರೆ ಚೆನ್ನಾಗಿರುತ್ತಲ್ಲಣ್ಣ. ನಂದಿನಿಯಮ್ಮ, ಇದೇನಿದು? ಅಣ್ಣ, ಅದು ನಾನೊಂದು ಹರಕೆ ಕಟ್ಕೊಂಡಿದ್ದೀನಿ. ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ಒದ್ದೆ ಬಟ್ಟೆನಲ್ಲಿ ಪೂಜೆ ಮಾಡಬೇಕು. ಅದಕ್ಕೆ ಇವತ್ತು ವಾರ ಅಲ್ವಾ, ಹರಕೆ ತೀರಿಸ್ಬೇಕು. ಹರಕೆನಾ? ಏನು ಹರಕೆ? ಅಣ್ಣ, ನನ್ನ ಗಂಡ, ನನ್ನ ಮಗಳು, ನನ್ನ ಅಳಿಯ, ಇವರು 3 ಜನ ಒಂದೇ ಕಡೆ ಒಟ್ಟಿಗೆ ಸೇರಬೇಕು. ನಾನು ಅದನ್ನು ಕಣ್ ತುಂಬಿಕೊಳ್ಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ. ಅವತ್ತು ಕಾರಲ್ಲಿ ನಾನು, ನನ್ನ ಗಂಡ, ನನ್ನ ಮಗಳು, ನನ್ನ ಅಳಿಯ ನಾವೆಲ್ಲರೂ ಒಟ್ಟಿಗೆ ಹೋಗಿದ್ವಿ. ನನ್ನ ಅಳಿಯನಿಗೆ ಮಾತ್ರ ನನ್ನ ಬಗ್ಗೆ ಗೊತ್ತಾಯಿತು. ನನ್ನ ಗಂಡನಿಗಾಗಲಿ ನನ್ನ ಮಗಳಿಗಾಗಲಿ ನಾನು ಅವ್ರ ಜೊತೆ ಇದ್ದಿದ್ದು ಗೊತ್ತೇ ಆಗಲಿಲ್ಲ. ನನ್ನ ಗಂಡ ಮುಂದೆ ಕೂತಿದ್ರು, ನನ್ನ ಮಗಳು ನನ್ನ ಹಿಂದೆನೇ ಕೂತಿದ್ಲು. ಎಂಥ ಅದೃಷ್ಟ ಅಣ್ಣ ನಂದು. ಅಂತೂ ಆ ದೇವರು ನನ್ನ ಕೋರಿಕೆನ ಈಡೇರಿಸ್ಬಿಟ್ಟ. ಅಷ್ಟು ಮಾತ್ರ ಅಲ್ಲ, ನನ್ನ ಗಂಡನ ಆಯುಸ್ಸು ಚೆನ್ನಾಗಿರಬೇಕು ಅಂತ ಪ್ರತಿ ವಾರ ನಾನು ಪೂಜೆ ಮಾಡ್ತಿದ್ದೀನಿ. ಯಾಕೆಂದರೆ ಅವರು ಬದುಕ್ತಾ ಇರೋದು ಒಂದು ವಿಷ ಜಂತು ಜೊತೆ. ಆ ವಿಜಯಾಂಬಿಕಾ
ಯಾವ ಕ್ಷಣದಲ್ಲಿ ಯಾರಿಗೆ ಏನ್ ಬೇಕಾದ್ರೂ ಮಾಡಬಹುದು. ಅವಳಿಗೆ ಅಧಿಕಾರದ ಮೇಲೆ, ಹಣದ ಮೇಲೆ, ಆಸ್ತಿ ಮೇಲೆ ವ್ಯಾಮೋಹ. ಅದಕ್ಕೋಸ್ಕರ ಅಕ್ಕ ತಮ್ಮ ಅನ್ನೋ ಸಂಬಂಧನೂ ಅವಳು ಲೆಕ್ಕಕ್ಕೆ ಇಟ್ಕೊಳ್ಳೋಳಲ್ಲ. ಅದಕ್ಕೆ ನನ್ನ ಗಂಡ ಚೆನ್ನಾಗಿರ್ಲಿ ಅಂತ ನಾನು ಈ ಹರಕೆ ಕಟ್ಕೊಂಡಿದ್ದೀನಿ. ನೀನ್ ಬದುಕಿದ್ಯೋ ಇಲ್ವೋ ಅಂತಾನೆ ನನಗೆ ಗೊತ್ತಿಲ್ಲ. ಆದ್ರೂ ನಾನು ಯಾಕೆ ಕಾಡ್ತಾ ಇದೀಯ? ನನ್ನ ಮನಸ್ಸನ್ನು ಯಾಕೆ ಕೆಡಿಸ್ತಾ ಇದೀಯೋ? ಮಾಡಬಾರ್ದು ಮಾಡ್ಬಿಟ್ಟು ಹೋಗ್ಬಿಟ್ಟೆ. ನನ್ನ ನೆನಪಿಂದ ಮಾತ್ರ ಯಾಕೆ ಹೋಗ್ತಾ ಇಲ್ಲ? ನಿನ್ ನೆನಪಲ್ಲೇ ಸಾಯ್ಬೇಕಾ? ನೆಮ್ಮದಿ ಇಲ್ಲ, ನಿದ್ದೆ ಇಲ್ಲ, ನಗು ಇಲ್ಲ, ಸಂತೋಷ ಇಲ್ಲ. ಇದು ಒಂದು ಬದುಕ ಇಲ್ಲ. ನನ್ನಿಂದನೇ ದೂರ ಹೋದವಳು ನನ್ನ ನೆನಪಿಂದನೂ ದೂರ ಹೋಗ್ಬೇಕು, ದೂರ ಹೋಗ್ಬೇಕು. ಮೇಡಮ್ ಇಲ್ಲಿಗೆ ಯಾಕೆ ಕರ್ಕೊಂಡ್ಬರ್ತೀವಿ? ಯಾರಾದ್ರೂ ಕೇಳಿಸ್ಕೊಂಡ್ಬಿಟ್ರೆ ರಂಪಾಟ ಮಾಡ್ಬಿಡ್ತಾರೆ. ಆಯ್ತು, ಇಲ್ಲಿಗೆ ಯಾಕೆ ಕರ್ಕೊಂಡ್ಬರ್ತಿದ್ದೀರಾ? ಒಂದು ನಿಮಿಷ. ಒಳಗಡೆ ಆ ಕಾಂತಮ್ಮನ ಕಾಟ. ನಾವಿಬ್ರು ಹತ್ರ ಆದ್ರೆ 3 ಚಬನ್ ಬಿದ್ದೋಗ್ಬಿಡ್ತಾರೆ. ನಾವಿಬ್ರು ದೂರ ದೂರ ಇದ್ರೆ ಒಬ್ರನ್ನೊಬ್ರು ಬಿಟ್ಟಿರೋದಕ್ಕೆ ಆಗಲ್ಲ. ಅದಕ್ಕೆ ಬೆಳ್ದಿಂಗ್ಳಲ್ಲಿ ತಂಪಾದ ಗಾಳಿಯಲ್ಲಿ ಕೂತ್ಕೊಂಡು ಮಾತಾಡೋಣ ಅಂತ ಕರ್ಕೊಂಬ. ನಿಮ್ಮ ಮುಖದ ಕಾಂತಿ ಮುಂದೆ ಈ ಬೆಳೆದಿಂಗ್ಳು ಕಮ್ಮಿ ಅಂತ ಅನ್ಸುತ್ತೆ ಮೇಡಮ್ ನನಗೆ. ಆದರೂ ಹುಣ್ಣಿಮೆ ಚಂದ್ರನ್ಗಿಂತ ಮುದ್ದಾಗಿದ್ದೀರಲ್ಲ ಮೇಡಮ್, ಹೆಂಗೆ ಮೇಡಮ್? ಆಯ್ತಾಯ್ತು, ಇಷ್ಟೊಂದು ಹೊಗಳ್ಬೇಡ. ನನ್ನನ್ನು ಹುಣ್ಣಿಮೆ ಚಂದ್ರ ಅಂತ ಹೇಳ್ಬಿಟ್ಟು ಆಕಾಶದಲ್ಲಿ ಇಡ್ಬೇಡ ನೀನು. ನಾನು ಯಾವಾಗಲೂ ನಿನ್ನ ಜೊತೆ ಇರೋದಕ್ಕೆ ಇಷ್ಟಪಡ್ತೀನಿ. ಪ್ರತಿ ಕ್ಷಣನೂ ಈ ಥರ ನಿನ್ನ ಜೊತೆ ಮುದ್ದಾಗಿದ್ಬಿಡ್ಬೇಕು ಅಂತ ಬಯಸ್ತೀನಿ. ಸರಿ, ಇಲ್ಲೇ ಕೂತ್ಕೊಂಡು ಮಾತಾಡೋಣ ಬಾ. ಒಂದ್ ವೇಳೆ ಇವ್ರೇನಾದ್ರೂ ಸೇರಕ್ ಪ್ರಯತ್ನ ಪಟ್ರೆ ಕಡೆ ಪಕ್ಷ ಮುಟ್ಟಿದ್ರು ಮನೆಯೆಲ್ಲ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ. ಅಲ್ಲ, ನಾನು ಇವ್ರನ್ನ ಮುಟ್ಟಿದ ತಕ್ಷಣ ಏನೋ ಅನಾಹುತ ಆಗ್ಬಿಡತ್ತಾ? ಎಲ್ಲಿ ಇದ್ಲು ಬನ್ನಿ. ಮೇಡಮ್ 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 ಇದೆಲ್ಲ ಬೇಡ ಮೇಡಮ್, ಪ್ಲೀಸ್ ಮೇಡಮ್. ಅದೆಲ್ಲ ಸುಳ್ಳು ಸುಬ್ಬು. ಅಲ್ಲ ಈಗ ಸುಮ್ಮನೆ ಬಿಡು ಸ್ವಲ್ಪ ಹೊತ್ತು, ನನಗೆ ಇರಿಟೇಟ್ ಮಾಡ್ಬೇಡ ನೀನು. ಬಾಯ್. ಶ್ರಾವಣಿ ಸುಬ್ರಹ್ಮಣ್ಯ, ಶ್ರಾವಣಿ ಸುಬ್ರಹ್ಮಣ್ಯ.